ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ನೀಡಿದ್ದನ್ನು ಖಂಡಿಸುತ್ತೇವೆ ಎಂದು ವಿಜಯಪುರದಲ್ಲಿ ಕಾಂಗ್ರೆಸ್ನ ಮುಖಂಡೆ ಸಂಯುಕ್ತಾ ಪಾಟೀಲ್ ಅವರು ತಮ್ಮ ಹೇಳಿಕೆಯನ್ನು ನೀಡಿದರು. ಈ ವಿಚಾರವಾಗಿ ಕಾನೂನಾತ್ಮಕವಾಗಿ ಕಾಂಗ್ರೆಸ್ ಪಕ್ಷದಿಂದ ಹೋರಾಟವನ್ನು ಸಹ ಮಾಡಲಾಗುವುದು ಎಂದರು. ಇದರಲ್ಲಿ ಕೇಂದ್ರ ಸರ್ಕಾರದ ಷಡ್ಯಂತ್ರ ಇರಬಹುದು ಎಂಬ ಅನುಮಾನ ಇದ್ದೇ ಇರುತ್ತದೆ. ಒಂದು ರಿಪೋರ್ಟ್ ಸಬ್ಮಿಟ್ ಆದ ತಕ್ಷಣ ಅದರ ಬಗ್ಗೆ ಲೀಗಲ್ ಒಪಿನಿಯನ್ ತಗೊಂಡು ಸಮಾಲೋಚನೆ ಮಾಡಿ ನಿರ್ಣಯವನ್ನು ಕೈಗೊಳ್ಳಬೇಕಿತ್ತು. ಆದರೆ ರಾತ್ರೋರಾತ್ರಿ ನಿರ್ಣಯವನ್ನು ಮಾಡುತ್ತಾರೆ ಎಂದರೆ ಸಾಮಾನ್ಯ ಜನರು ಆಲೋಚನೆಯನ್ನು ಮಾಡಬೇಕಾಗುತ್ತದೆ. ರಾಜ್ಯದ ಧೀಮಂತ ನಾಯಕ ಸಿದ್ದರಾಮಯ್ಯ ಅವರಿಗಿರುವ ಜನಪ್ರಿಯತೆ ರಾಜ್ಯದ ಯಾವ ನಾಯಕರಿಗೂ ಕೂಡ ಇಲ್ಲ. ಅಂತಹ ಒಬ್ಬ ದೊಡ್ಡ ನಾಯಕನ ಬಗ್ಗೆ ಷಡ್ಯಂತ್ರ ಮಾಡಿದಿರುವುದಕ್ಕೆ ಕಾನೂನಾತ್ಮಕ ಉತ್ತರವನ್ನು ಕೊಡುವುದರ ಜೊತೆಗೆ ಸಾಮಾನ್ಯ ಜನರು ತಮ್ಮ ಉತ್ತರವನ್ನು ಕೊಡುತ್ತಾರೆ ಎಂದು ಕಾಂಗ್ರೆಸ್ನ ಮುಖಂಡೆ ಸಂಯುಕ್ತಾ ಪಾಟೀಲ್ ಅವರು ತಮ್ಮ ಹೇಳಿಕೆಯನ್ನು ನೀಡಿದರು. ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳ ವಿರುದ್ಧ ಇದೇನು ಜನಾಡಳಿತದ ವಿರುದ್ಧ ಏನು ನಮ್ಮ ರಾಜ್ಯಪಾಲರು ಇವತ್ತು ಕ್ರಮವನ್ನು ತಗೊಂಡಿದ್ದಾರೆ, ಅದನ್ನು ನಾವು ಪೂರ್ಣವಾಗಿ ಖಂಡಿಸ್ತೀವಿ. ಇದನ್ನು ನಾವು ಕಾನೂನಾತ್ಮಕವಾಗಿ ಎಲ್ಲ ರೀತಿ ಕ್ರಮಗಳನ್ನು ಕೂಡ ನಮ್ಮ ಪಕ್ಷ ಹಾಗೂ ನಮ್ಮ ರಾಜ್ಯ ಎಲ್ಲ ರೀತಿಯಿಂದ ನಾವು ಹೋರಾಟ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಸರ್. ಡೆಫಿನೆಟ್ಲಿ ರೀ ಸರ್, ಇವಾಗ ಒಂದು ರಿಪೋರ್ಟ್ ಸಬ್ಮಿಟ್ ಆಗುತ್ತೆ. ರಿಪೋರ್ಟ್ ಎಷ್ಟು ದೊಡ್ಡದಿದೆ ಅಂತಂದರೆ ಅಟ್ಲೀಸ್ಟ್ 1 ವಾರ 2 ವಾರ ಓದಿದ್ರೂ ಕೂಡ ಅದ್ರ ಬಗ್ಗೆ ಲೀಗಲ್ ಒಪಿನಿಯನ್ ತೊಗೊಂಡು ಅದ್ರ ಬಗ್ಗೆ ಸಮಾಲೋಚನೆಯನ್ನು ಮಾಡಿ ನಿರ್ಣಯ ತೊಗೊಳ್ಳೋದು ಬದಲೇ ಒಂದು ರಾತ್ರೋರಾತ್ರಿ ಒಂದು ನಿರ್ಧಾರ ತೊಗೊತಾರೆ ಅಂತಂದರೆ ಅದ್ರ ಬಗ್ಗೆ ನಾವು ಎಲ್ಲರೂ ಕೂಡ ಸಾಮಾನ್ಯ ಜನರಾಗಿ ಆಲೋಚನೆಯನ್ನು ಮಾಡಬೇಕು. ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕ ರಾಜ್ಯ ಕಂಡಂತಹ ಅತಿ ದೊಡ್ಡ ಧೀಮಂತ ನಾಯಕ. ಅವರಿಗಿರುವಂತಹ ಜನಪ್ರಿಯತೆ ಬೇರೆ ಯಾವ ನಾಯಕರಲ್ಲೂ ಕೂಡ ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂಥ ಒಬ್ಬ ದೊಡ್ಡ ನಾಯಕನ ವಿರುದ್ಧ ಇವರೇನು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ, ಇದಕ್ಕೆ ತಕ್ಕ ಉತ್ತರವನ್ನು ನಾವು ಕಾನೂನಾತ್ಮಕವಾಗಿ ಕೊಡೋದ್ರ ಜೊತೆಯಾಗಿ ಸಾಮಾನ್ಯ ಜನರು ಕೊಡ್ತಾರೆ ಅನ್ನುವಂತಹ ನಂಬಿಕೆ ನನಗಿದೆ ಸರ್.